ಹೋಮ್ ಸ್ಟೇನಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಹೊರಗಿನಿಂದ ಬಂದವರಿಗೆ ಹೀಗಾದ್ರೆ ಏನ್ ಸಂದೇಶ ಹೋಗುತ್ತೆ, ನಮ್ಮ ಸಮಾಜ ನಮ್ಮ ದೇಶದ ಬಗ್ಗೆ ಏನ್ ಮೆಸೇಜ್ ಹೋಗುತ್ತೆ, ಹೀಗಾಗಿ ನಾವು ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಘಟನೆಯ ಬಳಿಕ ಮುಚ್ಚ ಹಾಕುವಂತಹ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅದಾದ ನಂತರ ಪೊಲೀಸರು ಗಮನಿಸಿದ್ದಾರೆ, ಆರೋಪಿಗಳನ್ನ ಬಂಧಿಸಿದ್ದಾರೆ. ಆರೋಪಿಗಳು ಜಾರ್ಖಂಡ್ ಮೂಲದವರು ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೋಮ್ ಸ್ಟೇನಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ನಾವು ಈ ಹೋಮ್ ಸ್ಟೇಗಳಿಗೆಲ್ಲ ಈಗಾಗಲೇ ಒಂದು SOP ನಾವೆಲ್ಲ ಸರ್ಕ್ಯುಲೇಟ್ ಮಾಡಿದ್ದೇವೆ. ಇದೇನು ಹೊಸದಾಗಿ ಮಾಡಿರ್ತಕ್ಕಂಥದ್ದೆಲ್ಲ ನಮ್ಮ SOP ಸರ್ಕ್ಯುಲೇಟ್ ಮಾಡಿರೋದು. ಅವರು ಅದರ ಪ್ರಕಾರ ಕ್ರಮ ಮಾಡಬೇಕು. ಯಾರು ಆ ವ್ಯಕ್ತಿ ನಡೆಸ್ತಕ್ಕಂಥವರು, ಹೋಮ್ ಸ್ಟೇ ನಡೆಸೋರು ಮತ್ತು ಅವರಿಗೆ ಲೈಸೆನ್ಸ್ ಇದೆಯಾ, ಅವರು ಏನೇನು ಕ್ರಮ ತಗೊಳ್ಬೇಕು ಒಂದು ಹೋಮ್ ಸ್ಟೇ ಮಾಡಬೇಕಾದ್ರೆ ಅನ್ನೋದೆಲ್ಲ ನಾವು SOP ಕೊಟ್ಟಿರ್ತೀವಿ. ಅದನ್ನು ಮೀರಿ ಇಂಥ ಘಟನೆಗಳಾದಾಗ ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕಾಗ್ತದೆ. ಅದು ಗೊತ್ತಾದ ತಕ್ಷಣ ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಇನ್ಮೇಲೆ ಅವ್ರಿಗೆ ಕ್ರಮ ತಗೊಳ್ತಾರೆ. ಆದರೂ ಇದು ಇಂಥದ್ದು ಒಳ್ಳೆಯ ರಾಜ್ಯಕ್ಕಾಗಲಿ ಸಮಾಜಕ್ಕಾಗಲಿ ಒಳ್ಳೆಯ ಸಂದೇಶವನ್ನು ಕೊಡೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಹೊರಗಿನಿಂದ ಬಂದಂಥವ್ರು ಫಾರಿನರ್ಸು ಏನು ಸಂದೇಶ ಹೋಗುತ್ತೆ ನಮ್ಮ ಸಮಾಜದ ಬಗ್ಗೆ, ನಮ್ಮ ದೇಶದ ಬಗ್ಗೆ, ಎಂಥ ಸಮಾಜ ಇದು ಸಂದೇಶ ಹೋಗುತ್ತೆ. ಅದಕ್ಕಾಗಿ ಇಂಥದ್ದನ್ನು ಭಾಳ ಕಠಿಣವಾದಂಥ ಕ್ರಮ ತಗೊಳ್ಳೋದಕ್ಕೆ ತಗೋಬೇಕು, ನಾವು ತಗೊಳ್ತಾ ಇದ್ದೀವಿ. ಸಹಕಾರ ಕೊಡಬೇಕಾಗಿದ್ದಂತ ಮಾಲೀಕರು ಅವ್ರಿಗೆ ಕಂಪ್ಲೇಂಟ್ ಕೊಡದೇ ರೀತಿ ತಡೆದಿರೋದು ಅಲ್ಲ, ಅದೆಲ್ಲ ಈಗ ಘಟನೆ ಆದಮೇಲೆ ಅದನ್ನು ಮುಚ್ಚು ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆದರೆ ಪೊಲೀಸಿಗೆ ಗೊತ್ತಾದ ತಕ್ಷಣ ಅವ್ರನ್ನ ಈಗ ಸೆಕ್ಯೂರ್ ಮಾಡಿ ಅವರಿಗೆ ಜುಡಿಷಿಯಲ್ ಕಸ್ಟಡಿಗೆಲ್ಲ ಕೊಟ್ಟಿದ್ದಾರೆ. ಅಲ್ಲ, ಡೀಟೇಲ್ಸು ನನಗೆ ಅದನ್ನು ತೊಗೊಂಡು ಹೇಳ್ತೀನಿ. ನಾನು ಜಾರ್ಖಂಡ್ನವರು ಅಂತ ಹೇಳ್ತಿದ್ದಾರೆ, ಬಟ್ ಅದು ವೆರಿಫೈ ಮಾಡಬೇಕು.